यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओम ओम अथातो ब्रह्म जिज्ञासा। ओम श्री गुरुभ्यो नमः। हरि ओम। ಕೃಷ್ಣ ಅರ್ಜುನರು ಕಾಂಡವನಕ್ಕೆ ಹೋಗಿದ್ದಾರೆ. ಬ್ರಾಹ್ಮಣ ಬಂದಿದ್ದಾನೆ, ಕೇಳಿದ್ದಾನೆ, ನನಗೆ ಯಾಚಿಸಿದ್ದಾನೆ ಅನ್ನ ಬೇಕು ಅಂತ. ಸೊ ಕೃಷ್ಣನ ಸಮ್ಮತಿ ಪಡೆದು ಅರ್ಜುನ ಬಂದು ಯಾವ ಅನ್ನ ಬೇಕು ಅಂತ ಕೇಳಿದಾಗ ಹೇಳ್ತಾನೆ, ನಾನು ಅಗ್ನಿದೇವ, ನನಗೆ ಕಾಂಡವನವನ್ನೇ ನನಗೆ ತಿನ್ನಬೇಕಾಗಿದೆ ಅಂತ. ಅವನಿಗೆ ಶಾಪ ಸಿಕ್ಕಿದ್ದಲ್ಲ ವಿಷಯ ಹೇಳ್ತಾನೆ. ಸೊ ಅಂತ ಹೇಳಿದ್ರೆ ಶಾಪ ವಿಮೋಚನೆ ಆಗಬೇಕಿದ್ದರೆ ಕಾಂಡವನವನ್ನೇ ತಿನ್ನಬೇಕು ನಾನು ಅಂತ. ಸೊ ಅಲ್ಲಿಗೆ ಹಾಗಾದರೆ ಅದೆಲ್ಲ ವಿಶ್ಲೇಷಣೆ ಮಾಡ್ತಾರೆ. ಯಾಕೆ ಅರ್ಜುನನ ಹತ್ರ ಬಂದದ್ದು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಕೃಷ್ಣನ ಹತ್ರ ಬಂದು ಮತ್ತು ಅರ್ಜುನನ ಹತ್ರ ಬಂದದ್ದು. ಯಾಕಂತ ಹೇಳಿದ್ರೆ ಈ ಕಾಂಡವನ ಇದು ಯಾರಿಗೆ ಸಂಬಂಧಿಸಿದ್ದು ಅಂತ ಹೇಳಿದ್ರೆ ದೇವೇಂದ್ರನಿಗೆ. ದೇವೇಂದ್ರ ಸುಮಾರು ಸಲ ಇದನ್ನು ಇವನಿಗೆ ತಿನ್ನಲಿಕ್ಕೆ ಬಿಡಲಿಲ್ಲ. ಯಾಕಂದರೆ ಅವನದು ವನ ಇದು. ಅವನೇನು ಮಾಡಿದ್ದಾನೆ, ಮಳೆ ಸುರಿಸಿಬಿಟ್ಟಿದ್ದಾನೆ. ಅಂದರೆ ಮೊದಲೇ ಅಗ್ನಿಗೆ ದಹನ ಶಕ್ತಿ ಇಲ್ಲ, ಈಗ ಮಳೆ ಸುರಿಸಿದರೆ ಮತ್ತೇನು ಮಾಡಲಿಕ್ಕಾಗತ್ತೆ ಅಂತೂ ಅದಕ್ಕೋಸ್ಕರ ಈ ಸಲ ಅರ್ಜುನನ ಹತ್ರ ಬಂದ. ಕೃಷ್ಣನ ಹತ್ರ ಮತ್ತು ಅರ್ಜುನನ ಹತ್ರ ಬಂದದ್ದು ಯಾಕೆ? ಇಂದ್ರನೇ ಅರ್ಜುನ ಆಯಿತು ಅಂತ ಹೇಳಿದರೆ ಮತ್ತೆ ಇಂದ್ರ ಬಂದು ಮತ್ತೆ ತೊಂದರೆ ಕೊಡಲಿಕ್ಕೆ ಕಷ್ಟ ಆಗ್ತದೆ ಅವನಿಗೆ. ಅದು ಅಲ್ಲದೆ ಇಂದ್ರ ಹೇಗೆ ಬರೋದು, ಕೃಷ್ಣನ ಸಮ್ಮತಿ ಬೇರೆ ಇದೆ ಅಂತ ಹೇಳಿಬಿಟ್ಟು ಸೊ ಕೃಷ್ಣಾರ್ಜುನನ ಹತ್ರ ಬಂದರೆ ತನಗೆ ಕೆಲಸ ಖಂಡಿತ ಆಗ್ತದೆ ಅಂತ ಹೇಳ್ಕೊಂಡು ಎಣಿಸಿದ್ದಾನೆ. ಹಾಗೆ ಭಗವಂತನ ಅನುಗ್ರಹಕ್ಕೋಸ್ಕರ ಭಗವಂತನಿಗೆ ಪದೇ ಪದೇ ನಮಸ್ಕಾರ ಮಾಡಿ ಭಗವಂತನಿಗೆ ಅರ್ಜುನ ಕೇಳಿದ್ದಾನಲ್ವ, ರಥ ಮತ್ತು ನನಗೆ ಧನುಸ್ಸು ಇದ್ದರೆ ಇಂದ್ರ ಬಂದರೂ ಯುದ್ಧ ಮಾಡಿ ಅವನನ್ನು ವಾಪಸ್ ಕಳಿಸ್ಬೋದು ಅಂತ. ಅದಕ್ಕೋಸ್ಕರ ಹಾಗಾದರೆ ಇದೆರಡು ವಿಷಯ ಕೊಡಲೇಬೇಕು. ಯಾಕಂದರೆ ಇಂದ್ರ ಯಾವ ಸಮಯಕ್ಕೂ ಬಂದರೂ ಬರ್ಬೋದು ಅಂತೇಳ್ಕೊಂಡು ಗಾಂಡೀವ ಮತ್ತು ಯಾವುದು ರಥವನ್ನು ಅರ್ಜುನನಿಗೆ ಕೊಡಬೇಕು. ಅದಕ್ಕೋಸ್ಕರ ದಾರಿಯಲ್ಲಿ ನಾರಾಯಣ ಆಶ್ರಮ ಬದರಿಯಲ್ಲಿರುವಂಥದ್ದು. ಸೊ ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿ ನಾರಾಯಣ ಮುನಿಗಳಿಂದ ಇದು ಚಕ್ರವನ್ನು ತಗೊಂಡು, ಅಂದರೆ ನಾರಾಯಣ ಅಂದರೆ ಭಗವಂತಂದೇ ಚಕ್ರವ, ಆ ಭಗವಂತಂದೇ ಚಕ್ರ ಅದು ಮೊದಲು ಗೋಮಂತ ಪರ್ವತದಲ್ಲಿ ಮೊದಲು ಬಂದಿತ್ತು ಕೃಷ್ಣನ ಹತ್ರ ಆಲ್ರೆಡಿ ಉಂಟು. ಸೊ ಆ ಕೃಷ್ಣನ ಹತ್ರ ಮೊದಲೇ ಇರುವಂಥ ಚಕ್ರಕ್ಕೆ ಇನ್ನೊಂದು ಚಕ್ರ ತಂದು ಅಗ್ನಿದೇವ ಕೊಟ್ಟ ಉಡುಗೊರೆಯಾಗಿ. ಅಂದರೆ ಮೊದಲಿದ್ದ ಚಕ್ರದ ಒಟ್ಟಿಗೆ ಈಗ ತಂದು ಕೊಟ್ಟ ಚಕ್ರವು ಅದು ಏನಾಯಿತು, ಸಮ್ಮಿಲನಾಗಿ ಕೂತ್ಕೊಳ್ತು ಅಂತ ಅಲ್ಲಿವರೆಗಾಗಿದೆ. 225ನೇ ಶ್ಲೋಕ ಆಗಿದೆ. 226ನೇ ಶ್ಲೋಕ ಏನಾರೆ? ಕರೋತಿ ಏನಾಚಲ ಸಂಯತಿಂ ಸಹ ಅಂಶೇನ ದತ್ತಂ ತದುಮಾಪತೇಶ್ಚ ಶಕ್ರಸ್ಯ ಸೋಮಸ್ಯ ಜಲೇಶಿತುಶ್ಚ. 226ನೇ ಶ್ಲೋಕ. ಅನಂತರದಲ್ಲಿ ಆ ಬ್ರಹ್ಮನು ಯಾವ ಗಾಂಡೀವದಿಂದ ಸಮಸ್ತ ಜಗತ್ತಿನ ನಾಶವನ್ನು ಮಾಡುತ್ತಾನೋ ಅಂತಹ ಬ್ರಹ್ಮನ ಗಾಂಡೀವ ವಾಕ್ಯ ಧನುಸ್ಸನ್ನು ಅರ್ಜುನನಿಗೆ ಕೊಟ್ಟನು. ಅಗ್ನಿಯಿಂದ ಗಾಂಡೀವವು ವರುಣನ ದೆಸೆಯಿಂದ ತರಲ್ಪಟ್ಟಿತು ಎಂಬ ಗ್ರಂಥಾಂತರದ ವಚನವೂ ಇದೆ. ಆದ್ದರಿಂದ ಬ್ರಹ್ಮನದ್ದು ಹೇಗೆ ಎಂದರೆ, ಆ ಗಾಂಡೀವವು ಬ್ರಹ್ಮನಿಂದ ಒಂದಂಶದಿಂದ ರುದ್ರನಿಗೂ ಇಂದ್ರನಿಗೂ ಚಂದ್ರನಿಗೂ ವರುಣನಿಗೂ ಕೂಡ ಕೊಡಲ್ಪಟ್ಟಿತು. ಧನುಶ್ಚ ಗಾಂಡೀವಂ ಅಥಾಬ್ಜಸ್ಯ ಕರೋತಿ ಯೇನಾಖಿಲ ಸಂಹೃತಿಂ ಸಹ ಅಂಶೇನ ದತ್ತಂ ತದ್ ಉಮಾಪತೇಶ್ಚ ಶಕ್ರಸ್ಯ ಸೋಮಸ್ಯ ಜಲೇಶಿತುಶ್ಚ. ಧನುಶ್ಚ ಗಾಂಡೀವಂ. ಈಗ ಅರ್ಜುನನಿಗೆ ರಥ ಮತ್ತು ಗಾಂಡೀವ ತಂದು ಕೊಡಬೇಕು. ಆ ಕೆಲಸ ಆಗ್ತಾ ಇದೆ. ಅಗ್ನಿದೇವ ಗಾಂಡೀವವನ್ನು ತರ್ತಾನೆ, ಎಲ್ಲಿಂದ ತರ್ತಾನೆ ಅನ್ನುವಂಥ ಪ್ರಶ್ನೆ. ಧನುಶ್ಚ ಅಂದರೆ ಧನುಸ್ಸು, ಗಾಂಡೀವ ತಂದು ಕೊಡ್ತಾನೆ. ಗಾಂಡೀವ ಅಂದರೆ ಏನು ಅಂದರೆ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಹೇಳುವುದುಂಟು,
ಗಾಂಡೀವವನ್ನು ಎತ್ಕೋ, ಯುದ್ಧ ಮಾಡು. ನೀನು ಕ್ಷತ್ರಿಯ, ನೀನು ಬ್ರಾಹ್ಮಣನಾಗಿ ನಾನು ಹಿಂಸೆ ಮಾಡೋದಿಲ್ಲ. ಅಯ್ಯೋ ಅವರೆಲ್ಲ ದ್ರೋಣಾಚಾರ್ಯರನ್ನು ಭೀಷ್ಮಾಚಾರ್ಯರನ್ನು ನಾನು ಹೇಗೆ ಕೊಲ್ಲುವುದು ಹಾಗೆ ಈಗ ಅಂತ ಹೇಳ್ಕೊಂಡೆಲ್ಲ ನೀನು ಎಲ್ಲ ಎಣಿಸಿಕೊಳ್ಳೋದು ಬೇಡ. ಯುದ್ಧ ಭೂಮಿಯಲ್ಲಿ ಕ್ಷತ್ರಿಯನ ಕೆಲಸ ಏನಂದರೆ ಯುದ್ಧ ಮಾಡೋದು. ಗಾಂಡೀವ ಎತ್ಕೋ, ಯುದ್ಧ ಮಾಡು ಅಂತ. ಸೊ ಹಾಗಾದರೆ ಗಾಂಡೀವ ಅನ್ನುವಂಥದ್ದು ಬಹಳ ಪ್ರಸಿದ್ಧ. ಸೊ ಎಲ್ಲಿಂದ ಬಂದಿದೆ ಇದು ಅಂತೇಳಿದರೆ ಧನುಶ್ಚ ಗಾಂಡೀವಂ ಅಥ ಅಬ್ಜಜಸ್ಯ. ಅಥ ಅಬ್ಜಜಸ್ಯ. ಅಬ್ಜ, ಅಪ್ಪುಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು ಅಬ್ಜ. ಅಬ್ಜಜ ಅಂದರೆ ನೀರಿನಲ್ಲಿ ಹುಟ್ಟಿದ್ದು ಯಾವುದು? ಕಮಲ. ಕಮಲಜ ಅಂತೇಳಿದರೆ ಕಮಲದಿಂದ ಹುಟ್ಟಿದ್ಯಾರು? ಚತುರ್ಮುಖ ಬ್ರಹ್ಮದೇವರು. ಸೊ ಚತುರ್ಮುಖ ಬ್ರಹ್ಮದೇವರ ಗಾಂಡೀವ. ಅಬ್ಜಜಸ್ಯ ಗಾಂಡೀವಂ ಅಂದರೆ ಬ್ರಹ್ಮದೇವರಿಂದ ತಗೊಂಡು ಬಂದದ್ದು ಅಂತ. ಯಾರು? ಅಗ್ನಿದೇವ. ಯಾರಿಗೆ? ಅರ್ಜುನನಿಗೆ ಕೊಡಲಿಕ್ಕೆ. ಕರೋತಿ ಏನ ಅಖಿಲ ಸಂಹೃತಿಂ ಅಥವಾ ಸಂಯತಿಂ ಸಹ. ಸಹ ಅಂದರೆ ಆ ಚತುರ್ಮುಖ ಬ್ರಹ್ಮದೇವರು ಏನ ಯಾವ ಗಾಂಡೀವದಿಂದ ಕರೋತಿ ಏನು ಮಾಡ್ತಾರೆ? ಅಖಿಲ ಸಂಯತಿಂ, ಸಂಹೃತಿಂ ಅಥವಾ ಸಂಯತಿಂ. ಸಂಯತಿಂ, ಸಂಯತಿಂ ಅಂತೇಳಿದ್ರೆ ನಿಯಮನ ಅಂತೇಳಿದರೆ ಎಲ್ಲ ತಾನು ಸೃಷ್ಟಿಸಿದ ಭಗವಂತನ ಪ್ರೇರಣೆಯಿಂದ ಚತುರ್ಮುಖ ಬ್ರಹ್ಮದೇವರು ಮಾಡಿದ ಸೃಷ್ಟಿ, ಆ ಸೃಷ್ಟಿಯ ನಿಯಮನ ಸಂಹೃತಿ ಸಂಯತಿ. ಆ ನಿಯಮನವನ್ನು ಈ ಗಾಂಡೀವದಿಂದಲೇ ಮಾಡ್ತಾರೆ ಚತುರ್ಮುಖ ಬ್ರಹ್ಮದೇವರು. ಆಮೇಲಿಂದ ಅಂಶೇನ ದತ್ತಂ. ಬ್ರಹ್ಮದೇವರು ಈ ಗಾಂಡೀವದ ಒಂದು ಅಂಶ, ಅಂದರೆ ಒಂದು ಅಂಶ ಅಂತೇಳಿದ್ರೆ ಒಂದು ಗಾಂಡೀವನೇ ಅದು. ಆ ಗಾಂಡೀವದ ಒಂದು ಅಂಶವನ್ನು ಉಮಾಪತೇಹೇ, ಉಮಾಪತಿ ಅಂತೇಳಿದರೆ ಉಮೆಯ ಗಂಡ ರುದ್ರದೇವರಿಗೆ ಕೊಟ್ಟಿರೋದು. ಶಕ್ರಸ್ಯ ಇನ್ನೊಂದು ಅಂಶ ಇಂದ್ರನಿಗೆ ಕೊಟ್ಟಿದ್ದು. ಸೋಮಸ್ಯ ಇನ್ನೊಂದು ಅಂಶ ಚಂದ್ರನಿಗೆ ಕೊಟ್ಟದ್ದು. ಇನ್ನೊಂದು ಅಂಶ ಜಲೇಶಿತುಶ್ಚ ನೀರಿನ ಒಡೆಯ ವರುಣದೇವರು. ಹಾಗಾದರೆ ಈ ಗಾಂಡೀವ ಅನ್ನುವಂಥದ್ದು ಬ್ರಹ್ಮದೇವರ ಹತ್ರ ಇದೆ, ಆಮೇಲಿಂದ ಉಮಾಪತಿ ಹತ್ರ ಇದೆ, ಆಮೇಲಿಂದ ಶಕ್ರನ ಹತ್ರ ಇದೆ, ಆಮೇಲೆ ಸೋಮ ಚಂದ್ರನ ಹತ್ರ ಇದೆ, ಆಮೇಲಿಂದ ವರುಣನ ಹತ್ರ ಇದೆ. ಇಷ್ಟು ಜನರ ಹತ್ರ ಇದೆ. ಈಗ ಅಗ್ನಿ ಯಾರತ್ರ ತಗೊಂಡು ಕೊಡುವುದು ಅರ್ಜುನನಿಗೆ ಅಂತ ಹೇಳಿದರೆ ಅದು ಗ್ರಂಥಾಂತರದಲ್ಲಿ ಬಂದಿದೆ. ವರುಣನ ಹತ್ರ ತಗೊಂಡು ಅರ್ಜುನನಿಗೆ ಕೊಟ್ಟದ್ದು ಅಂತ. ಸೊ ಈ ಯಾವ ಗಾಂಡೀವ ಇದೆ ಇದು ಇಷ್ಟು ಜನರ ಹತ್ರ ಇದೆ. ಅದು ಅಂದರೆ ಮುಖ್ಯತವಾಗಿ ಇರುವಂಥದ್ದು ಚತುರ್ಮುಖ ಬ್ರಹ್ಮದೇವರ ಹತ್ರ. ಅಂಶದಿಂದ ಚತುರ್ಮುಖ ಬ್ರಹ್ಮದೇವರು ಅದನ್ನು ರುದ್ರದೇವರಿಗೆ, ಇಂದ್ರನಿಗೆ, ಚಂದ್ರನಿಗೆ ಮತ್ತು ವರುಣನಿಗೆ ಕೊಟ್ಟಿದ್ದಾರೆ. ಅಗ್ನಿದೇವ ಅದನ್ನು ವರುಣನಿಂದ ತಗೊಂಡು ಅರ್ಜುನನಿಗೆ ಕೊಡ್ತಾನೆ ಅನ್ನುವಂಥ ವಿಷಯ. ಸೊ 226ನೇ ಶ್ಲೋಕ. ಗಾಂಡೀವ ಧನುಸ್ಸನ್ನು ಅಗ್ನಿ ಅರ್ಜುನನಿಗೆ ನೀಡಿದ. ಅದು ಬ್ರಹ್ಮದೇವರ ಧನುಸ್ಸು. ಧನುಶ್ಚ ಗಾಂಡೀವಂ ಅಥ ಅಬ್ಜಜಸ್ಯ. ಅಬ್ಜಜ ಕಮಲದಿಂದ ಹುಟ್ಟಿದವರು. ಅಬ್ಜ ಅಂದರೆ ಕಮಲ, ಅಬ್ಜಜ ಅಂದರೆ ಕಮಲಜ ಅಂದರೆ ಕಮಲ ಸಂಭೂತ. ಯಾರು? ಚತುರ್ಮುಖ ಬ್ರಹ್ಮದೇವರು. ಅವರ ಅಬ್ಜಜಸ್ಯ ಅವರ ಗಾಂಡೀವ. ಅವರು ಇಡೀ ಪ್ರಪಂಚವನ್ನು ನಿಯಮನ ಇದರಿಂದ ಮಾಡ್ತಾರೆ, ನಿಗ್ರಹ ಮಾಡ್ತಾರೆ. ಈ ಗಾಂಡೀವ ಧನುಸ್ಸುವಿನಿಂದ ಒಂದು ಅಂಶದಿಂದ ಈ ಗಾಂಡೀವವನ್ನು ಬ್ರಹ್ಮದೇವರು ಶಿವನಿಗೆ ನೀಡಿದರು, ಹಾಗೆ ಇಂದ್ರನಿಗೆ ನೀಡಿದರು, ಚಂದ್ರನಿಗೂ ನೀಡಿದರು, ವರುಣನಿಗೂ ನೀಡಿದರು. ಶಾರ್ಂಗ ಧನುಸ್ಸು ಅನ್ನುವಂಥದ್ದು ಮಹಾವಿಷ್ಣುವಿನ ಧನುಸ್ಸು, ಶಾರ್ಂಗ ಧನುಸ್ಸು. ಸೊ ಶಾರ್ಂಗ ಧನುಸ್ಸು ಅದು ರಾಮಾವತಾರದಲ್ಲಿಯೂ ಸಹ ಶಾರ್ಂಗ ಧನುಸ್ಸು ಬರ್ತದೆ.
ಪರಶುರಾಮ ದೇವರ ಹತ್ರ ಇದ್ದದ್ದು ಸೀತೆಯನ್ನು ಮದುವೆ ಮಾಡಿಕೊಂಡು ವಾಪಸ್ಸು ದಿಬ್ಬಣ ಸಮೇತವಾಗಿ ಅಯೋಧ್ಯೆಗೆ ಹೋಗುವಾಗ ದಶರಥ ಮುಂದಿಂದ ಹೋಗ್ತಾ ಇದ್ದಾರೆ, ರಾಮದೇವರು ಸೀತಾದೇವಿಯೆಲ್ಲ ಹಿಂದಿಂದ ಹೋಗ್ತಾ ಇದ್ದಾರೆ, ಇಡೀ ದಿಬ್ಬಣನೇ ಇದೆ. ಆಗ ಪರಶುರಾಮ ದೇವರು ಸಿಗ್ತಾರೆ ದಾರಿಯಲ್ಲಿ. ಆವಾಗೆಲ್ಲ ಕಥೆ ಇದೆ. ಏನಂತ ಹೇಳಿದರೆ, ರಾಮದೇವರ ಹತ್ರ ನನಗೆ ಶ್ರೀರಾಮನ ಹತ್ರ ಯುದ್ಧ ಮಾಡಬೇಕು. ದಶರಥ ಹೆದರಿ ಹೋದ. ಅರೆ, ಪರಶುರಾಮ ದೇವರು ಅಂದರೆ ಎಲ್ಲ ಕ್ಷತ್ರಿಯರನ್ನು ಮುಗಿಸಿಬಿಟ್ಟಿದ್ದಾರೆ, ದುಷ್ಟ ಕ್ಷತ್ರಿಯರನ್ನು. ಇವರಿಗೆ ಯಾಕೆ ಶ್ರೀರಾಮನ ಹತ್ರ ಯುದ್ಧ ಮಾಡಬೇಕಂತಾಯಿತು? ಹೆದರಿಬಿಟ್ರು. ಯಾರು? ದಶರಥ. ಅಯ್ಯೋ, ನನ್ನ ಮಗು ಅದು ಪಾಪ, ಈಗ ವಿದ್ಯಾಭ್ಯಾಸ ಮುಗಿಸಿ ಈಗ ಏನು ವಿಶ್ವಾಮಿತ್ರ ಋಷಿಗಳು ಮದುವೆನೂ ಮಾಡಿಸಿಬಿಟ್ರು. ಪಾಪ ಅಂತೇಳಿದರೆ ಇನ್ನೂ ಸಣ್ಣ ಮಗು ಅದು, ನೀವು ಯಾಕೆ ಆ ಮಗು ಹತ್ರ ಯಾಕೆ ಯುದ್ಧ ಮಾಡ್ತೀರಿ? ನನ್ನ ಹತ್ರ ಯುದ್ಧ ಮಾಡಿ ಅಂತೇಳಿದರೆ ಇಲ್ಲ ಅಂತ ಹೇಳ್ಕೊಂಡು ದಶರಥ ಭಾಳ ಬೇಜಾರು ಪಟ್ಟುಕೊಂಡಾಗ ಪರಶುರಾಮ ಹೇಳೋದು ಏನಂತ ಹೇಳಿದರೆ, ನಿನಗೆ ಭರತ ಇದ್ದಾನೆ, ಶತ್ರುಘ್ನ ಇದ್ದಾನೆ, ಲಕ್ಷ್ಮಣ ಇದ್ದಾನೆ, ನಾನು ಅವರ ಸುದ್ದಿ ಮಾತಾಡಿದ್ದೇನೆ? ನಾನು ಶ್ರೀರಾಮನ ಹತ್ರ ಯುದ್ಧ ಮಾಡಬೇಕಂತ ಮಾತ್ರ ಹೇಳಿದ್ದು. ಅಯ್ಯೋ, ದಶರಥನಿಗೆ ಶ್ರೀರಾಮ ಅಂದರೆ ಪಂಚಪ್ರಾಣ. ಅಯ್ಯೋ, ನೀವು 3 ಜನ ಮಕ್ಕಳ ಹತ್ರ ನಾನೇನು ಕೇಳುವುದಿಲ್ಲ ಯುದ್ಧ ಮಾಡ್ತೇನೆ ಅಂತ, ರಾಮನ ಹತ್ರ ಮಾತ್ರ ಯುದ್ಧ ಮಾಡ್ತೇನೆ ಅಂತ ಹೇಳಿದ್ರೆ ದಶರಥನಿಗೆ ಕರುಳು ಕಿರಿಚಿದಂತಾಯಿತು. ಅಯ್ಯೋ ದೇವರೇ, ಶ್ರೀರಾಮ ಅಂತ ಹೇಳಿದರೆ ಅಯ್ಯೋ ಶ್ರೀರಾಮನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ, ನೀವು ಯಾಕೆ ಯುದ್ಧ ಮಾಡ್ತೀರಿ ಮಗುವಿನ ಹತ್ರ ಅಂತ ಕೇಳಿದರೆ ಇಲ್ಲ ಅಂತ ಹೇಳಿ ಯುದ್ಧ ಶುರುವಾಯಿತು ಅಂತಾಯಿತು. ಆವಾಗ ಪರಶುರಾಮ ದೇವರು ಹೇಳುವುದು ಶ್ರೀರಾಮನಿಗೆ, ತಕೋ ಇದು ಶಾರ್ಂಗ ಧನುಸ್ಸು ಅಂತ. ಎಲ್ರಿಗೂ ಆಶ್ಚರ್ಯ. ಪರಶುರಾಮ ದೇವರು ಶಾರ್ಂಗ ಧನುಸ್ಸುವನ್ನು ನಮ್ಮ ರಾಜಕುಮಾರ ಶ್ರೀರಾಮಚಂದ್ರನಿಗೆ ಯಾಕೆ ಕೊಡ್ತಿರೋದು ಅಂತ ಅವರಿಗೆ ಗೊತ್ತೇ ಇಲ್ಲ. ಶ್ರೀರಾಮಚಂದ್ರ ಅಂದರೆ ಶ್ರೀರಾಮಚಂದ್ರ ಅಂತ ಗೊತ್ತೇ ಇಲ್ಲ, ರಾಮಚಂದ್ರ ಅಂದರೆ ರಾಜಕುಮಾರ ಅಂತ ತಿಳ್ಕೊಂಡಿದ್ದಾರೆ. ಪರಶುರಾಮ ದೇವರು ತನ್ನ ಶಾರ್ಂಗ ಧನುಸ್ಸುವನ್ನು ರಾಮಚಂದ್ರನಿಗೆ ಯಾಕೆ ಕೊಡ್ತಾ ಇದ್ದಾರೆ? ರಾಮಚಂದ್ರ ಶಾರ್ಂಗ ಧನುಸ್ಸು ತಗೊಂಡು ಯುದ್ಧಕ್ಕೆ ನಿಂತು ಬಿಟ್ಟ. ಎಲ್ರಿಗೂ ಆಶ್ಚರ್ಯ. ಭಗವಂತ ತನ್ನ ಧನುಸ್ಸುವನ್ನು ರಾಮಚಂದ್ರನಿಗೆ ಕೊಟ್ಟದ್ದು ಅಂತ ಹೇಳಿದರೆ, ಆ ಧನುಸ್ಸುವಿನಿಂದ ರಾಮಚಂದ್ರ ಪರಶುರಾಮ ದೇವರ ಹತ್ರ ಯುದ್ಧ ಮಾಡುವುದಂದರೆ ಏನಿದು ಅಂದರೆ ಸ್ವಲ್ಪವೇ ಅರ್ಥ ಆಗಲಿಕ್ಕೆ ಶುರುವಾಯಿತು. ರಾಮಚಂದ್ರ ಅಂತೇಳಿದರು, ಇದು ಹಾಗಾದರೆ ಭಗವಂತನ ಅವತಾರವೇ ಇರಬೇಕು ಅಂತೇಳಿ, ಅಂದರೆ ಅದನ್ನು ತೋರಿಸಿಕೊಡ್ಲಿಕ್ಕೋಸ್ಕರನೇ ಪರಶುರಾಮ ದೇವರು ಇದೆಲ್ಲ ನಾಟಕ ಆಡಿದ್ದು. ಅಂದರೆ ಅಲ್ಲಿ ಬರ್ತದೆ ಶಾರ್ಂಗ ಧನುಸ್ಸು. ಆಮೇಲೆ ಶಾರ್ಂಗ ಧನುಸ್ಸು ನಮಗೆ ಇತ್ತೀಚೆಗೆ ಬಂದದ್ದು ಸತ್ಯಭಾಮೆಯ ಜೊತೆಗೆ ಶ್ರೀಕೃಷ್ಣ ನರಕಾಸುರನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋಗುವಾಗ ಶಾರ್ಂಗ ಧನುಸ್ಸಿದ್ದು ಪ್ರಸ್ತಾಪ ಬಂದಿದೆ, ಮತ್ತು ತುಂಬ ಸಲ ಬಂದಿದೆ, ಎಲ್ಲ ನೆನಪಿರಬೇಕಷ್ಟೆ. ಸೊ ಹೀಗೆ ಈ ಶಾರ್ಂಗ ಧನುಸ್ಸು ಅದು ವಿಷ್ಣುವಿನದು. ಶಿವಧನುಸ್ಸು ಸುಮಾರು ಸಲ ಬಂದಿದೆ. ರಾಮಾಯಣದಲ್ಲಿ ಬಂದಿದೆ, ರಾಮನ ಸ್ವಯಂವರದಲ್ಲಿ. ಆಮೇಲಿಂದ ಕೃಷ್ಣ ಮಥುರೆಗೆ ಹೋಗಿ ಕಂಸನನ್ನು ಕೊಲ್ಲಲಿಕ್ಕೆ ಹೋಗುವಾಗ ಮೊದಲು ಆ ಕಂಸ ಯಾವಾಗಲೂ ಆ ಶಿವಧನುಸ್ಸನ್ನು ಪೂಜೆ ಮಾಡ್ತಿದ್ದ. ಆವಾಗ ಶಿವಧನುಸ್ಸನ್ನು ಹೋಗಿ ಕೃಷ್ಣ ಮುರಿದು ಹಾಕಿದಾಗ ಕಂಸನಿಗೆ ಆಯಿತು, ನನ್ನ ಶಿವಧನುಸ್ಸನ್ನು ಮುರಿದ ಕೃಷ್ಣ ಅಂತ ಹೇಳಿದರೆ ಹಾಗಾದರೆ ನನ್ನನ್ನು ಕೊಲ್ತಾನೆ ಅಂತ. ಅಂದರೆ ಶಿವಧನುಸ್ಸು. ಮತ್ತೆ ಶಿವಧನುಸ್ಸು ಬಂದದ್ದೆಲ್ಲಿಂದ ಅಂತೇಳಿದರೆ ಇಲ್ಲಿ ಕಾಣ್ತದೆ, ಯಾವುದು? ದ್ರೌಪದಿ ಸ್ವಯಂವರ. ದ್ರೌಪದಿ ಸ್ವಯಂವರದಲ್ಲಿ ಕೂಡ ಶಿವಧನುಸ್ಸು. ಹೀಗೆ ಶಿವಧನುಸ್ಸು ಅದು ಪಿನಾಕ ಅಂತ ಅದಕ್ಕೆ ಹೆಸರು. ಹಾಗಾದರೆ ಒಂದು ಶಾರ್ಂಗ ಧನುಸ್ಸಾಯಿತು, ಒಂದು ಶಿವಧನುಸ್ಸಾಯಿತು, ಇದು 3ನೇದ್ದು ಗಾಂಡೀವ ಅನ್ನುವಂಥ ಇದು ಧನುಸ್ಸು. ಅತ್ಯಂತ ಪ್ರಸಿದ್ಧವಾದ ಧನುಸ್ಸು. ಯಾಕಂತೇಳಿದರೆ ಅರ್ಜುನ ಅವನು ಶ್ರೇಷ್ಠ ಬಿಲ್ಲುಗಾರ, ಶ್ರೇಷ್ಠ ಧನುರ್ಧಾರಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಎಲ್ಲಿ ಭಗವಂತ ಶ್ರೀಕೃಷ್ಣ ಇದ್ದಾನೋ, ಎಲ್ಲಿ ಅರ್ಜುನ ಇದ್ದಾನೋ, ಶ್ರೇಷ್ಠ ಧನುರ್ಧರ ಅವನ ಕೈಲಿರುವಂಥ ಧನುಸ್ಸು ಯಾವುದಂದರೆ ಇದೇ ಗಾಂಡೀವ. ಹೀಗೆ ಈ ಗಾಂಡೀವ ಧನುಸ್ಸನ್ನು ಯಾರು ಕೊಟ್ಟದ್ದು ಅಂತೇಳಿದರೆ, ಈ ಕಾಂಡವ ವನದ ದಹನದ ಪ್ರಯುಕ್ತ ಅಗ್ನಿದೇವನ ಹತ್ರ ಕೇಳಿದ್ದು ಅರ್ಜುನ. ಇಂದ್ರ ಏನಾದರೂ ಯುದ್ಧಕ್ಕೆ ಬಂದರೆ ನನಗೆ ರಥ ಮತ್ತು ಧನುಸ್ಸು ಬೇಕು. ಆವಾಗ ಕೊಟ್ಟ ಧನುಸ್ಸು ಗಾಂಡೀವ ಧನುಸ್ಸು. ಮತ್ತು ಮಹಾಭಾರತದಲ್ಲಿ ಇದೇ ಗಾಂಡೀವ ಧನುಸ್ಸು ಇವನ ಕೈಯಿಂದ ಜಾರುವುದು. ಅಂದರೆ ರಥಂ ಸ್ಥಾಪಯ ಮೇ ಅಚ್ಯುತ ಸೇನೆಯೋರ್ ಉಭಯೋರ್ ಮಧ್ಯೆ, ಎರಡೂ ಸೇನೆಗಳ ಮಧ್ಯೆ
ರಥವನ್ನು ಸ್ಥಾಪಿಸು ಕೃಷ್ಣ ಅಂತ ಅರ್ಜುನ ಹೇಳಿದಾಗ ಕೃಷ್ಣ ತಗೊಂಡೋಗಿ ಎರಡೂ ಸೇನೆಗಳ ಮಧ್ಯೆ ರಥವನ್ನು ಇಡ್ತಾನೆ. ಆವಾಗ ತಾನು ಯಾರ ಹತ್ರ ಯುದ್ಧ ಮಾಡಬೇಕು ಅದನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಕೌರವರ ಸೈಡ್ ನೋಡ್ತಾನೆ. ನಾನು ಇವ್ರ ಹತ್ರ ಯುದ್ಧ ಮಾಡಬೇಕು ಅಂತ ಹೇಳುವಾಗ ನಾನು ಭೀಷ್ಮಾಚಾರ್ಯರ ಹತ್ರ ಯುದ್ಧ ಮಾಡಬೇಕು, ದ್ರೋಣಾಚಾರ್ಯರ ಹತ್ರ ಯುದ್ಧ ಮಾಡಬೇಕು, ಅಯ್ಯೋ ಇವ್ರನ್ನೆಲ್ಲ ಕೊಲ್ಲಬೇಕು, ನಾನು ಇವ್ರನ್ನೆಲ್ಲ ಕೊಂದು ನನಗೆ ರಾಜ್ಯ ಬೇಡ ಅಂಥೇಳಿ ಕೃಷ್ಣನಿಗೆ ಹೇಳೋದು. ನನಗೆ ಕೈ ಜಾರ್ತಾ ಇದೆ, ಬೆವರ್ತಾ ಇದೆ, ಕೈ ಕಾಲು ನಡಗುತ್ತಾ ಇದೆ, ಗಾಂಡೀವ ಧನುಸ್ಸು ನನ್ನ ಕೈಯಿಂದ ಕೆಳಗೆ ಬಿತ್ತು ಅಂತ ಕೂತ್ಕೊಂಡ್ಬಿಡ್ತಾನೆ ಅರ್ಜುನ. ಇದು ಗಾಂಡೀವ ಧನುಸ್ಸಿನ ಹೀಗೆ ಕಥೆಗಳು. ಅಲ್ಲಿಗೆ ಗಾಂಡೀವ ಧನುಸ್ಸು ಈಗ ಕೊಟ್ಟ ಅಂತಾಯಿತು. ಯಾರಿಗೆ? ಅರ್ಜುನನಿಗೆ ಅಗ್ನಿದೇವ. ನೆಕ್ಸ್ಟ್ ಶ್ಲೋಕ ಮೇಲಾರೆ. ಪ್ರಸಾದತಸ್ತೆ ಕ್ರಮಶೋಬ್ಜಯೋನೇಃ ಅನನ್ಯಧಾರ್ಯಂ ವಿಜಯಾವಹಂ ಚ ಭಾರೇಣ ಲಕ್ಷ್ಯಸ್ಯ ಸಮಂ ಶುಭಾವಹಂ. ಈ ಗಾಂಡೀವ ಧನುಸ್ಸು ಬಗ್ಗೆ ಅದು ಏನೇನು ಅದರದ್ದು ಪ್ರಭಾವ ಇದೆ, ಏನೇನಾಗುತ್ತೆ ಅಂತ ಅದರ ಬಗ್ಗೆ ಈ ಶ್ಲೋಕದಲ್ಲಿದೆ. ಗಾಂಡೀವ ಧನುಸ್ಸನ್ನು ಹೊಂದಿದ ನಂತರ ಆ ರುದ್ರಾದಿಗಳೆಲ್ಲರೂ ಕ್ರಮದಿಂದ ಬ್ರಹ್ಮದೇವರ ಅನುಗ್ರಹದಿಂದ 3 ಲೋಕಗಳನ್ನು ಜಯಿಸಿದರು. ಈ ಗಾಂಡೀವ ಧನುಸ್ಸು ಲಕ್ಷ ಸಂಖ್ಯೆಯ ಭಾರದಿಂದ ಕೂಡಿರತಕ್ಕಂತಹ ಆ ಧನುಸ್ಸು ಇನ್ನೊಬ್ಬರಿಂದ ಧರಿಸಲಿಕ್ಕೆ ಅಶಕ್ಯವಾದದ್ದು ಹಾಗೂ ಜಯವನ್ನು ಕೊಡತಕ್ಕದ್ದು ಮತ್ತು ಶುಭವನ್ನು ಕೂಡ ಹೊಂದಿಸಿಕೊಡತಕ್ಕದ್ದು. ತೇನೈವ ತೇ ಜಿಗ್ಯುಃ ಅಥೋ ಜಗತ್ರಯಂ ಪ್ರಸಾದತಃ ತೇತು ಕ್ರಮಶೋಬ್ಜಯೋನೇ ಪ್ರಸಾದದಸ್ತೆ. ಪ್ರಸಾದತಃ ತೇ ಅಂತಲೂ ಹೇಳ್ಬೋದು, ತು ಅಂತಲೂ ಹೇಳ್ಬೋದು. ಪ್ರಸಾದತಸ್ತು ಕ್ರಮಶೋ ಅಬ್ಜಯೋನೇ ಅನನ್ಯಧಾರ್ಯಂ ವಿಜಯಾವಹಂ ಚ ಭಾರೇಣ ಲಕ್ಷ್ಯಸ್ಯ ಸಮಂ ಶುಭಾವಹಂ. ಇದು ಧನುಸ್ಸಿನ ಬಗ್ಗೆ ಹೇಳ್ತಾರೆ. ಇದು ಅಬ್ಜಯೋನೇಹಿ ಅಂತೇಳಿದರೆ ಅಪುಜ ಅಂತೇಳಿದರೆ ಕಮಲ. ಕಮಲ ಸಂಭೂತರವರು ಯಾರು? ಬ್ರಹ್ಮದೇವರು. ಈ ಬ್ರಹ್ಮದೇವರ ಧನುಸ್ಸು ಇದು. ಹಾಗಾದರೆ ಶಾರ್ಂಗ ಧನುಸ್ಸು ಮಹಾವಿಷ್ಣುವಿನದ್ದು, ಶ್ರೀಕೃಷ್ಣನದ್ದು. ಆಮೇಲೆ ಪಿನಾಕ ಅದು ಶಿವಧನುಸ್ಸು. ಈಗ ಗಾಂಡೀವ ಬ್ರಹ್ಮದೇವರ ಧನುಸ್ಸು. ಅಬ್ಜಯೋನೇಹಿ, ಈ ಧನುಸ್ಸನ್ನು ಬ್ರಹ್ಮದೇವರು ಒಂದು ಅಂಶದಿಂದ ರುದ್ರದೇವರಿಗೂ ಇಂದ್ರನಿಗೂ ಚಂದ್ರನಿಗೂ ವರುಣನಿಗೂ ಕೊಟ್ಟಿದ್ದಾರೆ. ಇವರೆಲ್ಲ ಯಾರು? ಇಂದ್ರ ಚಂದ್ರ, ಯಾರು? ವರುಣ ಮತ್ತು ರುದ್ರದೇವರು. ಇವರು ಇದೇ ಗಾಂಡೀವ ಧನುಸ್ಸುವಿನಿಂದ ತೇನೈವ, ಅದೇ ಗಾಂಡೀವ ಧನುಸ್ಸುವಿನಿಂದ ಅವರೆಲ್ಲ ತೇ ಜಿಗ್ಯುಹು ಗೆದ್ದರು. ಅಥ ಜಗತ್ರಯಂ, 3 ಲೋಕಗಳನ್ನು ಇವರೆಲ್ಲ ಗೆದ್ದದ್ದು ಹೇಗೆ? ಇಂದ್ರಾದಿಗಳು ಹೇಗೆ ಗೆದ್ದದ್ದು ಅಂತೇಳಿದರೆ ಈ ಗಾಂಡೀವ ಧನುಸ್ಸಿನ ಪ್ರತಾಪ ಅಂತ. ಪ್ರಸಾದತಃ ಕ್ರಮಶೋ ಅಬ್ಜಯೋನೇಹಿ ಅಂತೇಳಿದರೆ ಚತುರ್ಮುಖ ಬ್ರಹ್ಮದೇವರು ಕಮಲ ಸಂಭೂತರಾದ ಅಬ್ಜಯೋನಿಯಾದ ಯಾರು? ಚತುರ್ಮುಖ ಬ್ರಹ್ಮದೇವರ ಪ್ರಸಾದದಿಂದ ಆ ಶಾರ್ಂಗ ಧನುಸ್ಸುವಿನಿಂದ ಈ ರುದ್ರಾದಿಗಳು ಇಂದ್ರಾದಿಗಳು ಇಡೀ ಜಗತ್ತು ತ್ರಯಂ 3 ಲೋಕವನ್ನು ಎಲ್ಲರನ್ನು ಗೆದ್ದದ್ದು ಇದೇ ಗಾಂಡೀವ ಧನುಸ್ಸಿನ ಪ್ರತಾಪದಿಂದ. ಇದು ಗಾಂಡೀವ ಧನುಸ್ಸು ಯಾವ ಥರ ಅಂದರೆ ಅನನ್ಯಧಾರ್ಯಂ, ಇನ್ನು ಯಾರಿಂದಲೂ ಧರಿಸಲು ಸಾಧ್ಯ ಇಲ್ಲ. ಇವರು 4 ಜನ ಮತ್ತು ಬ್ರಹ್ಮದೇವರು, ಇವರನ್ನು ಬಿಟ್ಟರೆ ಇನ್ಯಾರಿಂದಲೂ ಧರಿಸಲು ಸಾಧ್ಯ ಇಲ್ಲ ಅಂಥ ಧನುಸ್ಸು. ಅನನ್ಯಧಾರ್ಯಂ ವಿಜಯಾವಹಂ ಅಂದರೆ ಯಾರ ಕೈಯಲ್ಲಿ ಗಾಂಡೀವ ಧನುಸ್ಸು ಇದೆಯೋ ಅವರಿಗೆ ವಿಜಯ ಅನ್ನುವಂಥದ್ದು ಖಚಿತ. ಶುಭಾವಹಂ, ಶುಭವೇ ಆಗ್ತದೆ, ವಿಜಯವೇ ಸಿಗ್ತದೆ, ಶುಭವೇ ಆಗ್ತದೆ. ಅನನ್ಯಧಾರ್ಯಂ, ಇನ್ನು ಯಾರಿಂದಲೂ ಧರಿಸಲು ಸಾಧ್ಯ ಇಲ್ಲ ಅಂಥ ಗಾಂಡೀವ ಧನುಸ್ಸು ಇದು ಭಾರೇಣ ಲಕ್ಷ್ಯಸ್ಯ ಸಮಂ ಅಂತೇಳಿದರೆ ಇದು
ನ್ಯಾಶ್ ಇದು ಏನಿದು ಭಾರ, ಎಷ್ಟು ಭಾರ ಈ ಗಾಂಡೀವ ಧನುಸುವುದು ಅಂತ ಹೇಳಿದರೆ, ಈ ಗಾಂಡೀವ ಧನುಸ್ಸದ್ದು ಭಾರ ಎಷ್ಟು ಅಂತ ಹೇಳಿದರೆ ಭಾರೇಣ ಲಕ್ಷಸ್ಯ ಸಮಂ, 1,00,000 ಭಾರ. ಭಾರ ಅಂತ ಹೇಳಿದರೆ 20 ತೊಲೆ ಅಂತ. 20 ತೊಲಕ್ಕೆ ಒಂದು ಭಾರ ಅಂತ ಹೆಸರು. ಇದು ಎಲ್ಲಿ ಬಂದಿದೆ ಅಂತ ಹೇಳಿದರೆ ಆ ಸಮಂತಕಮಣಿ ದಿವಸಕ್ಕೆ ಎಷ್ಟೋ ಭಾರ, 20 ಭಾರ ಕೊಡ್ತದೆ. ಒಂದು ಭಾರ ಅಂದರೆ 20 ತೊಲೆ, ಅದೇನೋ 20 ಭಾರ ಬಂಗಾರ ಕೊಡ್ತದೆ ಅಂತದೆ ಪ್ರತಿದಿನ ಅಂತ. ಇದು ಈ ಧನುಸ್ಸು 1,00,000 ಭಾರ. ಭಾರ ಅಂತ ಹೇಳಿದರೆ 20 ತೊಲೆ. 20 ತೊಲೆ ಅಂದರೆ 200 ಗ್ರಾಮ್. 200 ಗ್ರಾಮು ಇಂಟು 1,00,000 ಅಂತ ಹೇಳಿದರೆ 20,000 ಕೆ ಜಿ. ಅಂದರೆ 20,000 ಕೆ ಜಿ ಅಂದರೆ 20 ಟನ್ ತೂಕ. 1,000 ಕೆ ಜಿ ಅಂದರೆ 1 ಟನ್. ಇದು ಎಷ್ಟಿದು? 20,000 ಟನ್ ಅಂತೆ, ಅಷ್ಟು ಭಾರ. ಯಾವುದು ಇದು? ಗಾಂಡೀವ. ಸೊ ಇಂಥ ಗಾಂಡೀವ ಅಷ್ಟು ಭಾರ ಇರುವಂಥದ್ದು ಅಂದರೆ ಅತ್ಯಂತ ತಪಸ್ವಿಗಳಿಗೆ, ಅಂಥ ಶ್ರೇಷ್ಠ ಧನುರ್ಧಾರಿಗಳಿಗೆ ಮಾತ್ರ ಇದನ್ನು ಧರಿಸುವಂಥ ಶಕ್ತಿ, ಅದು ಸರಿಯಾಗಿ ಕೊಡಲ್ಪಟ್ಟಾಗ. ಈಗ ರುದ್ರದೇವರಿಗೆ, ಶಕ್ರ, ಯಾರಿಗೆ ಇಂದ್ರ, ಚಂದ್ರ, ವರುಣ ಇವರಿಗೆಲ್ಲ ಬ್ರಹ್ಮದೇವರು ಕೊಟ್ಟ ಕಾರಣ ಅಂದರೆ ಉಪದೇಶ ಕೊಟ್ಟ ಹಾಗೆ, ಆದ್ದರಿಂದ ಅದು ಅವರಿಗೆ ಗಾಂಡೀವ ಇಟ್ಕೊಳ್ಳಿಕ್ಕಾಯಿತು. ಹಾಗೆ ಅಗ್ನಿದೇವ ಅದನ್ನು ಈಗ ಅರ್ಜುನನಿಗೆ ಕೊಟ್ಟ ಕಾರಣ ಅರ್ಜುನನಿಗೆ ಅದನ್ನು ಹಿಡ್ಕೊಳ್ಳಿಕ್ಕಾಗುತ್ತೆ, ಯಾಕಂದರೆ ಅಗ್ನಿದೇವ ಕೂಡ ದೇವತೆ. ಹಾಗಿರುವಾಗ ಭಾರೇಣ ಲಕ್ಷಸ್ಯ ಸಮಂ ಶುಭಾವಹಂ, ಶುಭವನ್ನೇ ತಂದು ಕೊಡುವಂಥದ್ದು, ವಿಜಯವನ್ನೇ ತಂದು ಕೊಡುವಂಥದ್ದು. ಅನನ್ಯಧಾರ್ಯಂ ಅಂದರೆ ಇನ್ಯಾರಿಂದೂ ಇದನ್ನು ಧರಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ಧನುಸ್ಸಿದು. ಆಮೇಲಿಂದ 1,00,000 ಭಾರ ಅಂತೇಳಿದರೆ ಸಾಮಾನ್ಯ 20 ಟನ್ ತೂಕದಷ್ಟು ಅಷ್ಟು ಭಾರ ಇರುವಂಥ ಈ ಗಾಂಡೀವ ಧನುಸ್ಸು ಈಗ ವರುಣನಿಂದ ಅದು ಅಲ್ಲಿಂದ ತಂದು ಅದನ್ನು ಅಗ್ನಿದೇವ ಯಾರಿಗೆ ಕೊಟ್ಟದ್ದು? ಅರ್ಜುನನಿಗೆ ಕೊಟ್ಟಿದ್ದಾನೆ ಅನ್ನುವಂಥ ವಿಷಯ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಇದೇ ಗಾಂಡೀವ ಧನುಸ್ಸುವಿನಿಂದಲೇ ಈ ಇಂದ್ರಚಂದ್ರಾದಿಗಳು, ರುದ್ರದೇವರು ಎಲ್ಲ 3 ಲೋಕಗಳನ್ನು ಬ್ರಹ್ಮದೇವರ ಅನುಗ್ರಹದಿಂದ ಕ್ರಮವಾಗಿ ಗೆದ್ದರು. ತತ್ ಪ್ರಸಾದತಃ ಅಂದರೆ ಯಾರ್ದು? ಅಬ್ಜಯೋನೇಹಿ. ಅಬ್ಜಯೋನಿ ಅಂದರೆ ಕಮಲ ಸಂಭವ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮದೇವರ ಪ್ರಸಾದತಃ, ಪ್ರಸಾದದಿಂದ ಏನು ಅವರು ಜಗತ್ರಯಂ ಜಿಗ್ಯುಹು, ಜಗತ್ರಯಂ ಜಿಗ್ಯುಹು ಅಥ ಅಂತ. ಜಿಗ್ಯು ರಥೋ ಅಂತಿದೆ ನೋಡಿ, ಇದು ರಥದ ವಿಷಯ ಅಲ್ಲ, ಜಿಗ್ಯುಹು ಅತಃ ಅಂತ. ಸೊ ಅತಃ ಅಂದರೆ ಆ ನಂತರ ಅವರೆಲ್ಲ ಜಗತ್ರಯಂ, ಜಗತ್ತು ತ್ರಯ, 3 ಜಗತ್ತು. 3 ಜಗತ್ತು ಅಂದರೆ 3 ಲೋಕ ಅಂತ, ಭೂಲೋಕ, ಭೂಲೋಕ, ಸ್ವರ್ಲೋಕ ಅಂತ. ಹೀಗೆ 3 ಲೋಕವನ್ನು ಅವ್ರು ಗೆದ್ದಿದ್ದಾರೆ ಅವರೆಲ್ಲ 4 ಜನ. ಹೇಗೆ ಅಂತ ಹೇಳಿದರೆ ಇದು ಬ್ರಹ್ಮದೇವರಿಂದ ಕೊಡಲ್ಪಟ್ಟ ಗಾಂಡೀವದ ಆ ಒಂದು ಪ್ರತಾಪ. ಹಾಗೆ ಆ ಗಾಂಡೀವದೊಟ್ಟಿಗೆ ಬ್ರಹ್ಮದೇವರ ಅನುಗ್ರಹ ಕೂಡ ಇವರಿಗಾಗಿದೆ. ಆದ್ದರಿಂದ ಅಂಥೇಳಿ ನಂತರ ಹೀಗೆ ಇದು ದೇವರ ಅನುಗ್ರಹ ಇಲ್ಲ ಅಂದರೆ ಇದನ್ನು ಧರಿಸಲಿಕ್ಕೆ ಇತರರಿಗೆ ಆಗದು. ಇದು ವಿಜಯಾವಹಂ, ವಿಜಯವನ್ನು ನೀಡುವಂಥದ್ದು. ಶುಭಾವಹಂ, ಶುಭವನ್ನು ನೀಡುವಂಥದ್ದು. ಲಕ್ಷಭಾರ, ಲಕ್ಷಸ್ಯ ಸಮಂ ಭಾರ, 1,00,000 ಭಾರಕ್ಕೆ ಸಮನಾದ ತೂಕವುಳ್ಳದ್ದು. ಅಷ್ಟು ಅಂತೇಳಿದರೆ ಈ ರೀತಿ ರುದ್ರದೇವರೇ ಮೊದಲಾದ ಈ 4 ಜನರ ಯಶಸ್ಸಿಗೆ ಈ ಗಾಂಡೀವ ಧನುಸ್ಸು ಒಂದು ಪ್ರಮುಖ ಕಾರಣ ಎಂದು ಅರ್ಥ. ಇತರರಿಗೆ ಧರಿಸಲಾಗದ ಅದನ್ನು ಧರಿಸಲು ಸಾಧ್ಯವಾದದ್ದು ಬ್ರಹ್ಮದೇವರ ಅನುಗ್ರಹದಿಂದ ಅಂತ. ಅಲ್ಲಿವರೆಗಾಯಿತು. ನೆಕ್ಸ್ಟ್ ಶ್ಲೋಕವೇದರೆ ರಥಂಚ ಶುಭ್ರಾಶ್ವಯುತಂ ಶುಭಾವಹಂ ದೂನೋ ತಥಾ ಚಾಕ್ಷಯ ಸಾಯಕೌ ಶುಭೌ ಧ್ವಜಂ ಚ ರಾಮಸ್ಯ ಹನುಮದಂಕಂ
ಆದಾಯ ಸರ್ವಂ ವರುಣಾದರ್ಜುನೇದ. 228ನೇ ಶ್ಲೋಕ. ಅಗ್ನಿಯು ಮಂಗಳವನ್ನೇ ಕೊಡತಕ್ಕಂತಹ ಬಿಳಿ ಕುದುರೆಗಳಿಂದ ಸಹಿತವಾದ ರಥವನ್ನು, ಶುಭಗಳಾದ ನಾಶವಿಲ್ಲದಿರುವ ಬಾಣಗಳುಳ್ಳ 2 ಬತ್ತಳಿಕೆಗಳನ್ನು, ಹನುಮಂತನೇ ಚಿಹ್ನೆಯಾಗಿಯುಳ್ಳ ರಾಮಚಂದ್ರನ ಧ್ವಜವನ್ನು ಹಾಗೂ ಗಾಂಡೀವವೇ ಮೊದಲಾಗಿಯುಳ್ಳ ಅವುಗಳೆಲ್ಲವನ್ನು ಕೂಡ ವರುಣನಿಂದ ತೆಗೆದುಕೊಂಡು ಅರ್ಜುನನಿಗೆ ಕೊಡುತ್ತಾನೆ. ರಥಂಚ ಶುಭ್ರಾಶ್ವಯುತಂ ಜಯಾವಹಂ ಅಥವಾ ಶುಭಾವಹಂ ತೂಣೌ ತಥಾ ಚ ಅಕ್ಷಯ ಸಾಯಕೌ ಶುಭೌ ಧ್ವಜಂಚ ರಾಮಸ್ಯ ಹನುಮದಂಕಂ ಆದಾಯ ಸರ್ವಂ ವರುಣಾತ್ ಅರ್ಜುನೇ ಅದಾತ್. ಇಲ್ಲಿ ಸರಿಯಾಗಿ ಹೇಳಿದ್ದಾರೆ. ಏನಂದರೆ ಆದಾಯ ಸರ್ವಂ, ಎಲ್ಲವನ್ನು ತಂದು, ಎಲ್ಲವನ್ನು ತಂದರೆ ಏನೆಲ್ಲ, ಒಂದು ಗಾಂಡೀವ, ಈಗ ರಥದ ವಿಷಯ ಮಾತಾಡ್ತಾರೆ, ಗಾಂಡೀವ ಮತ್ತು ರಥ. ಸೊ ಎಲ್ಲವನ್ನು ತಂದು, ಆದಾಯ ತಂದು, ವರುಣಾತ್ ಅಂದರೆ ವರುಣನಿಂದ ತಂದು, ಅರ್ಜುನೇ ಅದಾತ್ ಅರ್ಜುನನಿಗೆ ಕೊಟ್ಟ ಅಗ್ನಿದೇವ. ಇಲ್ಲಿ ಸ್ಪಷ್ಟ ಇದೆ. ರಥಂಚ ಶುಭ್ರ ಅಶ್ವಯುತಂ, ಈಗ ರಥದ ಬಗ್ಗೆ ಹೇಳ್ತಾ ಇದ್ದಾರೆ. ರಥವನ್ನು ತಂದುಕೊಟ್ಟ. ಈ ರಥ ಎಲ್ಲಿದ್ದು ಅಂದರೆ ಇದು ಶುಭ್ರ ಅಶ್ವಯುತಂ, ಶುಭ್ರವಾದ ಕುದುರೆಗಳು ಅಂತೇಳಿದರೆ ಬಿಳಿ ಕುದುರೆ ಅಂತ ಅರ್ಥ. ಸೊ ಬಿಳಿ ಕುದುರೆ, ಜಯಾವಹಂ ಜಯ ತನ್ನುವಂಥದ್ದು, ಶುಭಾವಹಂ ಶುಭ ತರುವಂಥದ್ದು. ಸೊ ಇದು ಭಗವದ್ಗೀತೆಯಲ್ಲಿ ಬರ್ತದೆ. ತತಶ್ವೇತ ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಅಂತ ಬರ್ತದೆ. ಅಂದರೆ ಅರ್ಜುನನ ರಥದಲ್ಲಿರುವ ಕುದುರೆಗಳು ಶ್ವೇತ ಹಯೈರ್ಯುಕ್ತೋ, ಹಯ ಅಂದರೆ ಕುದುರೆ, ಇಲ್ಲಿ ಅಶ್ವ ಅಂತ ಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ಲೋಕದಲ್ಲಿ ಹಯ ಅಂತ ಕೊಟ್ಟಿದ್ದಾರೆ. ಹಯ ಅಂತ ಹೇಳಿದರೆ ಕುದುರೆ. ಇಲ್ಲಿ ಶುಭ್ರ ಅಂತ ಕೊಟ್ಟಿದ್ದಾರೆ. ಭಗವದ್ಗೀತೆ ಶ್ಲೋಕದಲ್ಲಿ ಶ್ವೇತ ಅಂತ ಕೊಟ್ಟಿದ್ದಾರೆ. ಶ್ವೇತ ಅಂದರು, ಶುಭ್ರ ಅಂದರು ಬಿಳಿ ಅಂತ ಅರ್ಥ. ಅಶ್ವ ಅಥವಾ ಹಯ ಅಂತ ಹೇಳಿದರೆ ಕುದುರೆ ಅಂತ ಅರ್ಥ. ಅಂದರೆ ಬಿಳಿ ಕುದುರೆಗಳನ್ನು ಹೊಂದಿದ ರಥ. ಸಾರಥಿ ಒಬ್ಬ ಬೇಕು ಅಂತ ಆಯ್ತು ಅಷ್ಟೇ. ರಥ ರೆಡಿ ಆಯಿತು, ಕುದುರೆಗಳು ರಥ ರೆಡಿ ಆಯಿತು. ಬಿಳಿ ಕುದುರೆಗಳ ಯಾವುದು ಶ್ವೇತ ಹಯೈರ್ಯುಕ್ತೋ ಮಹತಿ ಸ್ಯಂದನೆ ಅಂದರೆ ಭಗವದ್ಗೀತೆ ಹೇಳ್ತಾರೆ ಬಹಳ ಶ್ರೇಷ್ಠವಾದ ಸ್ಯಂದನ ಅಂದರೆ ರಥ. ರಥದಲ್ಲಿ ಕುಳಿತಿರುವಂತಹ ಅಥವಾ ನಿಂತಿರುವ ಅರ್ಜುನ ಭಗವಂತನೇ ಸಾರಥಿ ಅಂತ. ಆದ್ದರಿಂದಲೇ ಅರ್ಜುನನಿಗೆ ಶ್ವೇತವಾಹನ ಅಂತ ಹೆಸರು ಉಂಟು. ಯಾಕಂದರೆ ಬಿಳಿ ಕುದುರೆಗಳಿರುವಂತಹ ರಥ, ಅದಕ್ಕೆ ಶ್ವೇತವಾಹನ. ಸೊ ಇದು ರಥ ಆಯಿತು. ಇನ್ನು ಗಾಂಡೀವಕ್ಕೆ ಇನ್ನೇನಾಗಬೇಕು? ತೂಣೌ ಬತ್ತಳಿಕೆ. ತೂಣವು ಅಂತ ಹೇಳಿದರು. ಅವು ಅಂತ ಬರೋದು ಯಾವಾಗ? 2. ಹಾಗಾದರೆ 2 ಬತ್ತಳಿಕೆ. ತಥಾಚ ಅಕ್ಷಯ ಸಾಯಕೌ ಶುಭವು, ಆ ಬತ್ತಳಿಕೆಯಲ್ಲಿ ಇಡುವಂಥ ಬಾಣಗಳು ಅಕ್ಷಯ ಆಗಿ ಹೋಗ್ತವೆ. ಬಾಣಗಳು ಮುಗಿದೋಯ್ತು ಅಂತ ಪ್ರಶ್ನೆಯೇ ಬರುವುದಿಲ್ಲ. ಬಾಣಗಳು ಫುಲ್ ಇರ್ತವೆ ಯಾವಾಗ ನೋಡಿದರು. ಅದಕ್ಕೆ ಹೆಸರು ಅಕ್ಷಯ ಸಾಯಕೌ. ಅಂದರೆ ಅಕ್ಷಯ ಅಂತೇಳಿದರೆ ಏನರ್ಥ ಅಂದರೆ ಇಲ್ಲ ಅಂತ ಆಗುವುದೇ ಇಲ್ಲ. ಅಕ್ಷಯ ಪಾತ್ರೆ ಅಂತ ಎಲ್ಲಿದೆ ಅಕ್ಷಯ ಪಾತ್ರೆ? ಉಡುಪಿಯಲ್ಲಿ ಮಧ್ವಾಚಾರ್ಯರು ಅಂತೇಳಿದರೆ ಈ ಅಷ್ಟಮಠಗಳನ್ನು ಸ್ಥಾಪನೆ ಮಾಡುವಾಗಲೇ ಅಲ್ಲಿಂದ ಇದೆ ಅದು ಅಕ್ಷಯ ಪಾತ್ರೆ. ಅಕ್ಷಯ ಪಾತ್ರೆ ಅಂತೇಳಿದರೆ ನನ್ನ ಅಂದಾಜು ಇದು ದ್ರೌಪದಿ ಹತ್ರನೇ ಇತ್ತದು ಅಕ್ಷಯ ಪಾತ್ರೆ. ಆ ಅಕ್ಷಯ ಪಾತ್ರೆ ದ್ರೌಪದಿ, ಭೀಮಸೇನ ಅವ್ರ ಹತ್ರ ಇತ್ತದು. ಆವಾಗ ಅವರು ವನವಾಸದಲ್ಲಿದ್ದಾಗ ಎಲ್ಲ ಋಷಿಮುನಿಗಳಿಗೂ ಅಲ್ಲೇ ಊಟ. ಯಾರ ಹತ್ರ? ಪಾಂಡವರ ಜೊತೆಗೆ ಊಟ, ಎಲ್ಲರಿಗೂ ಕೂಡ. ಎಲ್ಲಿಂದ ಇದು ಅಂತೇಳಿದ್ರೆ ಅಕ್ಷಯ ಪಾತ್ರೆ. ಸೊ ಅಕ್ಷಯ ಪಾತ್ರೆ, ಸೊ ಅಲ್ಲಿಂದ ಬಂದದ್ದು. ಬಹುಶಃ ಕೃಷ್ಣ ಕೊಟ್ಟದ್ದಿರಬೇಕು ಅದು ಅಕ್ಷಯ ಪಾತ್ರೆ. ಆ ಅಕ್ಷಯ ಪಾತ್ರೆ ಭೀಮಸೇನ ಬೇರೆ ಅಲ್ಲ, ಮಧ್ವಾಚಾರ್ಯರು ಬೇರೆ ಅಲ್ಲ. ಸೊ ಆದ್ದರಿಂದ ಮಧ್ವಾಚಾರ್ಯರು ಅದೇ ಅಕ್ಷಯ ಪಾತ್ರೆಯನ್ನು ಇಟ್ಟಿದ್ದಾರೆ ಕೃಷ್ಣನ ಸನ್ನಿಧಾನದಲ್ಲಿ. ಇವತ್ತಿನವರೆಗೂ ಇದೆ ಅದು. 1285 ಅಲ್ಲಿಂದ ಇಲ್ಲಿವರೆಗೆ ಅಂತೇಳಿದರೆ 800 ವರ್ಷ, 750 ವರ್ಷ ಆಯಿತು.
ಅಕ್ಷಯ ಪಾತ್ರೆ ಇವತ್ತಿಗೂ ಇದೆ. ಸೊ ಅದು ಅಕ್ಷಯ ಪಾತ್ರೆ ಅಂತೇಳಿದರೆ ಅದರಲ್ಲಿ ಬಡಿಸಿದ್ದು ಅದು ಮುಗಿದು ಅಂತ ಇಲ್ಲ, ಎಷ್ಟು ಜನ ಬೇಕಾದರೂ ಕೂತ್ಕೊಳ್ಳಿ. ಸೊ ಅಕ್ಷಯ ಸಾಯಕವು, ಅಕ್ಷಯ ಸಾಯಕ ಅಂದರೆ ಬಾಣ, ಇದು ಬತ್ತಳಿಕೆ ವಿಷಯ, 2 ಬತ್ತಳಿಕೆ, ಬಾಣ ಮುಗಿಯುವುದೇ ಇಲ್ಲ. ಶುಭವು ಅಂದರೆ ಒಳ್ಳೆ ಶುಭ ಇರುವಂಥ, ಶುಭ ತರುವಂಥ, ಜಯ ತರುವಂತಹ ಯಾವುದು ಈ ಬಾಣಗಳು ಮತ್ತು ಬತ್ತಳಿಕೆ, 2 ಬತ್ತಳಿಕೆಗಳು. ಆಮೇಲಿಂದ ಗಾಂಡೀವಾಯಿತು, ರಥ ಆಯಿತು. ಇನ್ನು ಯುದ್ಧ ಮಾಡಲಿಕ್ಕೆ ಏನು ಬೇಕು? ಧ್ವಜ ಬೇಕು ರಥಕ್ಕೆ. ಅದು ಧ್ವಜ ರಾಮಸ್ಯ ಧ್ವಜಂ. ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಭಗವಂತನತ್ರ ಇದ್ದ ಧ್ವಜ ಅದೇ ಧ್ವಜ, ರಾಮಸ್ಯ ಧ್ವಜಂ. ಅದರಲ್ಲಿ ಹನುಮತ್ ಅಂಕ ಅಂದರೆ ಹನುಮಂತ ಕೂತಿದ್ದಾನೆ ಧ್ವಜದಲ್ಲಿ. ಅಂಕ ಅಂದರೆ ಚಿಹ್ನೆ. ಸೊ ಹನುಮಂತ ಇರುವಂಥ ಅಂತೇಳಿದರೆ ಅರ್ಜುನನ ರಥದಲ್ಲಿ ವಿಶೇಷತೆ ಅಂತೇಳಿದರೆ ಯಾವುದು? ಗಾಂಡೀವವು ವಿಶೇಷವೇ, 2 ಬತ್ತಳಿಗೆಗಳು ಅದು ವಿಶೇಷವೇ, ಈ ಶ್ವೇತ ಕುದುರೆಗಳು ಅದು ವಿಶೇಷವೇ. ಆಮೇಲಿಂದ ಸಾರಥಿ ಭಗವಂತನೇ, ಧ್ವಜದಲ್ಲಿ ಹನುಮಂತ ಅಂದರೆ ಹರಿವಾಯುಗಳು ಇಬ್ಬರೂ ಇದ್ದಾರೆ. ಯಾರಿಗೆ? ಅರ್ಜುನನ ಒಟ್ಟಿಗೆ. ಸೊ ಯಾವ ಬಾಣ ಬರುವುದಿದ್ರೂ ಅದಕ್ಕೆ ಅದು ಹನುಮಂತನಿಗೆ ನಮಸ್ಕಾರ ಮಾಡಿಯೇ ಬರಬೇಕು, ಯಾಕಂದರೆ ಧ್ವಜದಲ್ಲಿ ಇರುವುದೇ ಹನುಮಂತ. ಹೀಗೆ ಧ್ವಜಂಚ ರಾಮಸ್ಯ ಹನುಮತ್ ಅಂಕ, ಹನುಮಂತನ ಚಿಹ್ನೆ ಇರುವ ಧ್ವಜ, ರಾಮನ ಧ್ವಜ ಇದು. ಎಲ್ಲವನ್ನು ಆದಾಯ ಹನುಮತ್ ಅಂಕಂ ರಾಮಸ್ಯ ಧ್ವಜಂ. ಹಾಗಾದರೆ 2 ತೂಣವು ಬತ್ತಳಿಕೆಗಳು, ಅಕ್ಷಯ ಸಾಯಕವು ಅಂದರೆ ಎಷ್ಟು ಬಾಣ ಬಿಟ್ಟರೂ ಬಾಣ ಖಾಲಿಯಾಗೋದಂತಿಲ್ಲ ಅಂಥ ಅಕ್ಷಯ ಸಾಯಕಗಳು. ಆಮೇಲೆ ಧ್ವಜ, ರಾಮನ ಧ್ವಜ, ಅದರಲ್ಲಿ ಹನುಮಂತನ ಚಿಹ್ನೆ ಇರುವಂಥ ಹನುಮಂತ ಕೂತಿದ್ದಾನೆ, ಹನುಮಂತನ ಸನ್ನಿಧಾನ. ಮತ್ತು ಶ್ವೇತ ಕುದುರೆಗಳಿರುವಂತಹ ಆ ದಿವ್ಯವಾದ ರಥ. ಇದೆಲ್ಲ ಸರ್ವಂ ಆದಾಯ ಎಲ್ಲಿಂದ? ವರುಣಾತ್, ವರುಣದೇವರಿಂದ ತಂದದ್ದು. ವರುಣಾತ್ ಅರ್ಜುನೇ ಅದಾತ್, ಅರ್ಜುನನಿಗೆ ಅಗ್ನಿದೇವನು ಕೊಟ್ಟ, ಅದಾತ್ ಕೊಟ್ಟ. ಸೊ ಶ್ವೇತಾಶ್ವ, ಶುಭ್ರಾಶ್ವ ಅಂದರೆ ಶುಭ್ರ ಅಂದರೆ ಶ್ವೇತ, ಶ್ವೇತ ಹಯೈ ಅಂತೇಳಿದರೆ ಶ್ವೇತ ಕುದುರೆಗಳಿಂದ ಕೂಡಿದ ಶುಭಕರವಾದ ರಥ, ಜಯವನ್ನು ತರುವ ರಥ, ಜಯಾವಹಂ ಶುಭಾವಹಂ. ಅಕ್ಷಯ ಬಾಣಗಳನ್ನು ಹೊಂದಿದ್ದ ಶುಭಕರವಾದ 2 ಬತ್ತಳಿಗೆಗಳು, ತೂಣೌ ಅಕ್ಷಯ ಸಾಯಕೌ ಶುಭೌ. ಹನುಮಂತನ ಚಿಹ್ನೆ ಹನುಮತ್ ಅಂಕಂ ರಾಮಸ್ಯ ಧ್ವಜಂ, ಹನುಮಂತನ ಚಿಹ್ನೆಯಿಂದ ಕೂಡಿದ ರಾಮನ ಧ್ವಜ. ಇವೆಲ್ಲವನ್ನು ಸರ್ವಂ ಆದಾಯ ತಂದು ಎಲ್ಲಿಂದ? ವರುಣಾತ್, ವರುಣನ ಬಳಿಯಿಂದ, ಅರ್ಜುನೇ ಅದ, ಅರ್ಜುನನಿಗೆ ನೀಡಿದ. ಹೀಗೆ ಎಲ್ಲವೂ ಅಗ್ನಿದೇವ ತಂದುಕೊಟ್ಟದ್ದು. ರಾಮನ ಧ್ವಜ, ಹನುಮಂತ ದೇವರ ಸನ್ನಿಧಾನ, ಅದರಲ್ಲಿ ದಿವ್ಯವಾದ ರಥ, ಈ ರಥಕ್ಕೆ ಶ್ವೇತ ಕುದುರೆಗಳು, ಆಮೇಲೆ ಗಾಂಡೀವ ಬ್ರಹ್ಮದೇವರದ್ದು ವರ್ಣನಿಂದ ತಂದದ್ದು, ಆಮೇಲಿಂದ ಅದಕ್ಕೆ 2 ಬತ್ತಳಿಕೆಗಳು, ಬಾಣಗಳು ಅಕ್ಷಯ ಸಾಯಕವು. ಹೀಗೆ ಎಲ್ಲವನ್ನು ತಂದು ಆ ವರುಣನಿಂದ ತಂದು ಅರ್ಜುನನಿಗೆ ಕೊಟ್ಟ ಅನ್ನುವಂಥದ್ದು. ಅರ್ಜುನೇ ಅದಾತ್ ಸರ್ವಂ ಆದಾಯ, ಇದೆಲ್ಲವನ್ನು ತಂದು ಅಂದರೆ ಬತ್ತಳಿಕೆ, ಬಾಣಗಳು, ಧ್ವಜ ಎಲ್ಲ ತಂದ ಮೇಲೆ ಹಾಗಾದರೆ ಗಾಂಡೀವ ಒಂದು ಅದಕ್ಕೆ ಕನೆಕ್ಟೆಡ್ ಇರುವಾಗ ಗಾಂಡೀವ ಕೂಡ ಅಲ್ಲಿಂದಲೇ ತಂದದ್ದು, ವರುಣದೇವರಿಂದಲೇ ತಂದದ್ದು ಅನ್ನುವಂಥದ್ದು. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.